ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ವಿಡಿಯೋ ಏನಪ್ಪ ಅಂತಂದರೆ ಹನುಮಾನ್ ಚಾಲೀಸ ಪೂಜೆ 11 ದಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಈ ಪೂಜೆನ ಮಾಡೋದು ಅಂತ ಹೇಳಿದ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾವು ಈ ಪೂಜೆನ ಮಾಡ್ತೀವಿ. ಸೊ ಪೂಜೆನ ಯಾವ ರೀತಿ ಮಾಡಬೇಕು ಅಂತಂದರೆ ಈ ಪೂಜೆನ ಆರಂಭ ಮಾಡಬೇಕಾಗಿರೋದು ಮಂಗಳವಾರ ಇಲ್ಲ ಅಂತಂದರೆ ಶನಿವಾರ ನೀವು ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇಲ್ಲ ಅಂತಂದರೆ ಸಂಜೆ ಸ್ಟಾರ್ಟ್ ಮಾಡ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನಾದರೂ ಪೂಜೆ ಮಾಡಿದ್ರೆ ನಿಮಗೆ ಫಲ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಪೂಜೆಗೆ ಯಾವ್ಯಾವ ವಸ್ತುಗಳು ಬೇಕು ಅಂತಂದರೆ ಹನುಮಂತನ ವಿಗ್ರಹ ಬೇಕು, ಫೋಟೋ ಬೇಕು, ಯಾವುದಾದ್ರೂ ಆಗುತ್ತೆ. ಫೋಟೋ ಇಲ್ಲ ಅಂತಂದರೆ ವಿಗ್ರಹ, ಕೆಂಪು ಬಟ್ಟೆ ಬೇಕು, ಯಾಕಂದರೆ ನೀವು ಕೆಳಗಡೆ ಕೂತ್ಕೊಳ್ಳೋಕ್ಕೆ. ಕೆಂಪು ಹೂಗಳು ಬೇಕು ಮತ್ತು ತುಳಸಿ ಎಲೆಗಳು ಬೇಕು. ದೀಪ ಹಚ್ಚೋದಕ್ಕೆ ಎಳ್ಳೆಣ್ಣೆ, ತುಪ್ಪ ಮತ್ತು ಅಗರಬತ್ತಿ ದೀಪ ಹಚ್ಚೋದಕ್ಕೆ. ಪ್ರತಿದಿನ ನೈವೇದ್ಯ ಮಾಡಬೇಕು, ಯಾವುದಾದ್ರೂ ಒಂದು ನೈವೇದ್ಯ ಮಾಡಬೇಕು. ನೈವೇದ್ಯ ಇಡೋಕ್ಕಾಗಿಲ್ಲ ಅಂತಂದರೆ ನೀವು ಒಂದು ಚಿಕ್ಕ ಬೌಲ್ನಲ್ಲಿ ಸಕ್ಕರೆನಾರು ಹಾಕಿಡ್ಬೋದು, ಇಲ್ಲಾಂತಂದರೆ ಬೆಲ್ಲ, ಕಡಲೆ ಈ ಥರ ಏನಾದ್ರೂ ಪ್ರತಿದಿನ ಇಡಬೇಕು. ಸೊ ಹನುಮಾನ್ ಚಾಲೀಸ ಪುಸ್ತಕ ನಿಮ್ಮ ಮನೆಯಲ್ಲಿ ಇದ್ದರೆ ಇಡಬಹುದು, ಇಲ್ಲ ಅಂತಂದರೂ ಪರವಾಗಿಲ್ಲ. ಸೊ ವಿಶೇಷ ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಈ 11 ದಿನ ಕಾಲ ಯಾವುದೇ ರೀತಿ ನಾನ್ ವೆಜ್ ತಿನ್ನಬಾರ್ದು, ಮದ್ಯ ಸೇವನೆ ಮಾಡಬಾರ್ದು ಮತ್ತು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಸೊ ಸಾಧ್ಯವಾದಷ್ಟು ನೀವು ಶಾಂತಿಯಿಂದ ಇರಬೇಕು. ಯಾರ ಜೊತೆ ಜಗಳ ಆಡೋದಿರಲಿ, ಇದು ಯಾವುದನ್ನು ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನೀವು ಪೂಜೆ ಮಾಡ್ತೀರಾ ಅಂತಂದರೆ ಬೆಳಗ್ಗೆ ಶುರು ಮಾಡ್ತೀರಾ ಅಂತಂದರೆ 11 ದಿನವೂ ಕೂಡ ನೀವು ಬೆಳಗ್ಗೆನೇ ಶುರು ಮಾಡಬೇಕು. ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬಾರ್ದು. ಒಂದಿನ ಬೆಳಗ್ಗೆ ಒಂದಿನ ಸಂಜೆ ಈ ರೀತಿ ಮಾಡಬಾರ್ದು. ಪ್ರತಿದಿನ ನೀವು ಪೂಜೆ ಮಾಡೋವಂಥ ಸ್ಥಳ ಇರಬೇಕು. ಶುದ್ಧೀಕರಣದಿಂದ ಪೂಜೆನ ಶುರು ಮಾಡಬೇಕು. ಸಂಕಲ್ಪ ಮಾಡ್ಕೋಬೇಕು, ನೀವು ಯಾವ ಕಾರಣಕ್ಕೋಸ್ಕರ ಈ ಪೂಜೆನ ಶುರು ಮಾಡ್ತಾ ಇದ್ದೀರಾ. ಈಗ ಏನೋ ಕೆಲಸದಲ್ಲಿ ತೊಂದರೆ ಇದೆ, ಆರೋಗ್ಯ ಸಮಸ್ಯೆ ಇದೆ, ಯಾವ ಸಂಕಲ್ಪ ಮಾಡ್ತಿದ್ದೀರಾ ಅಂತ ಹೇಳಿ ಸಂಕಲ್ಪ ಮಾಡಿ ಪ್ರತಿದಿನ 11 ಬಾರಿ ನೀವು ಹನುಮಾನ್ ಚಾಲೀಸನ ಶ್ರದ್ಧೆಯಿಂದ ಓದಬೇಕು ಮತ್ತು ಏಕಾಗ್ರತೆಯಿಂದ ಓದಬೇಕು. ಸೊ ಏಕಾಗ್ರತೆಯಿಂದ 11 ಬಾರಿ ಓದಾದಮೇಲೆ ನೀವು ಹನುಮಂತನಿಗೆ ಆರತಿ ಮಾಡಬೇಕು. ಈ ಆರತಿ ಮಾಡಿ ಎಲ್ಲ ಆದಮೇಲೆ 11ನೇ ದಿನಕ್ಕೆ ನೀವು ಹನುಮಾನ್ ಚಾಲೀಸ ಎಲ್ಲ ಓದಿ ಎಲ್ಲ ಆದಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು. ಹೋಗಿ ಕೆಲವರು ಅರ್ಚನೆ ಮಾಡೋರು ಮಾಡಿಸ್ಬೋದು ಮತ್ತು ದೇವಸ್ಥಾನಕ್ಕೆ ಹೂವು, ತುಳಸಿ ಎಲ್ಲ ಕೊಟ್ಟು ಬಂದರೆ ತುಂಬ ಒಳ್ಳೆಯದಾಗತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ಕೃಷ್ಣ ಹರೀಶ್ ಕುಮಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.